ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಳೆ ನಡೆಯುವಂಥ SLC ರಾಜ್ಯ ಮಟ್ಟದ ಪೂರೈಸಿತ ಪರೀಕ್ಷೆಗೆ ಹಿಂದಿ ವಿಷಯದ ಒಂದು 40+ ಅಂಕಗಳ ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇದು ಪಾಸಿಂಗ್ನವ್ರಿಗೂ ಹೆಲ್ಪ್ ಆಗ್ತದೆ ಮತ್ತು ಸ್ಕೋರಿಂಗ್ನವ್ರಿಗೆ ಹೆಲ್ಪ್ ಆಗ್ತದೆ. ಇಲ್ಲಿಂದ ಆರಾಮಾಗಿ ನಾವು 40+ ಮಾರ್ಕ್ಸನ್ನು ಗಳಿಸ್ಬೋದು. ಅರ್ಥ ಆಯ್ತಾ? ಸೊ ಕೊನೆಯ ತಪ್ಪದೆ ನೋಡಿ, ವೆರಿ ಇಂಪಾರ್ಟೆಂಟು. ಎಲ್ಲ ಕೂಡ ಫಿಕ್ಸ್ ಪ್ರಶ್ನೆಗಳು ಅರ್ಥ ಆಯ್ತಾ? ವಿತ್ ಆನ್ಸರ್ಸ್ ಕೊಡ್ತೀನಿ, ನೋಡಲೇಬೇಕು. ಕಡ್ಡಾಗಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ವಿತ್ ಆನ್ಸರ್ ಕೊಡ್ತೀನಿ, ಜೊತೆಗೆ ಯಾವೆಲ್ಲ ಫಿಕ್ಸ್ ಬರ್ತದೆ ಕೂಡ ಹೇಳ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅನ್ವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇವಾಗಲೇ ಬಂದಿರೋ ಮಾಡ್ಕೊಂಡು ಹೋಗಿ, ನಿಮಗೆ ಗ್ಯಾರಂಟಿ 100% ಯೂಸ್ ಆಗಿ ಆಗ್ತದೆ. ನೀವು ಮಾಡ್ಕೊಂಡ್ರೆ ಮಾತ್ರ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಪ್ರತಿಯೊಬ್ಬ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಮಾಡ್ತಾರಲ್ವಾ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 10वीं ಕಕ್ಷಾ ತೃತೀಯ ಭಾಷೆ ಹಿಂದಿ ಮಿಷನ್ 40+ ವಿಷಯ ಸೂಚಿ. ಅಂದರೆ ಯಾವುದು ಹಿಂದಿ ವಿಷಯ, ಇದು 40+ ಇಲ್ಲಿಂದ ಬರ್ತವೆ. ಅರ್ಥ ಆಯ್ತಾ? ಜೊತೆಗೆ ಈಗಾಗಲೇ ಚಾನಲ್ ನಿಮಗೆ ಮಾಲ್ ಪೇಪರ್ ಹಾಕಿದ್ದೀನಿ. ಬೋರ್ಡರ್ ಬಿಟ್ಟಿರುವ ಮಾಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಅದೇ ಬೇಸ್ ಮೇಲೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಮತ್ತು ಅನ್ವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತದೆ. ಚಾನಲ್ ಹಾಕಿದ್ದೀನಿ ನೋಡಿ, ಈಗಾಗಲೇ ಹಾಕಿದ್ದೀನಿ, ತಪ್ಪದೆ ನೋಡ್ಕೊಳ್ಳಿ. ನಿಮ್ಮ ಅನ್ವಲ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟು, ನಿಮ್ಮದು ಪೂರೈಸಿದ ಪರೀಕ್ಷೆ ಇಂಪಾರ್ಟೆಂಟು. ಅದೇ ರೀತಿ ಇದು ನಿಮ್ಮ ಅನ್ವಲ್ ಎಕ್ಸಾಮ್ ಕೂಡ ಸೇಮು ಮತ್ತು ಪೂರೈಸಿದ ಪರೀಕ್ಷೆ ಕೂಡ ಸೇಮು. ಸೊ ಎರಡು ಕೂಡ ಹೆಲ್ಪ್ ಆಗ್ತದೆ, ಎರಡು ಕೂಡ ಹೆಲ್ಪು. ತಪ್ಪದೆ ಕೊನೆಯವರೆಗೆ ನೋಡಿ. ಮೊದಲಾಗಿ ಇದು ನೋಡ್ಕೊಳ್ಳಿ. ಕ್ರಮ ಸಂಖ್ಯೆ, ವಿಷಯ ವಸ್ತು, ಪುಷ್ಟ ಸಂಖ್ಯಾ, KSC ಬ್ಲೂಪ್ರಿಂಟಿಂದ 2 ಅಂಕ, ವಿಷಯ ವಸ್ತು ಅಂಕ ಬಾರ್. ಇದೇನು ಪೇಜಸ್ದು. ಅರ್ಥ ಆಯ್ತಾ? KSC ಬ್ಲೂಪ್ರಿಂಟು. ಸೊ ಇದರ ಬ್ಲೂಪ್ರಿಂಟ್ ಅದು. ಈ ಒಂದು 40 ಮಾರ್ಕ್ಸ್ನ ಪಾಸಿಂಗ್ ಪೇಜ್ ಬ್ಲೂಪ್ರಿಂಟ್ ಅದು. ಅರ್ಥ ಆಯ್ತಾ? ಸೊ ಡೈರೆಕ್ಟ್ ನಾನು ನಿಮಗೆ ಇವೆಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳಿ. ನಿಮಗೆ ಯಾವೆಲ್ಲ ಗ್ರಾಮರ್ ಟಾಪಿಕ್ ಆಗ್ತಾರೆ ಎಲ್ಲ ನೋಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ನನಗೆ ಬ್ಲೂಪ್ರಿಂಟ್ ಕಡೆ ಬರ್ತೀನಿ. ಇದು ಬಂದ್ಬಿಟ್ಟು ನಿಮ್ಮ ಬೋರ್ಡರ್ ಬಿಟ್ಟಿರುವ ಬ್ಲೂಪ್ರಿಂಟು, KSCB ಬೋರ್ಡರ್ ಬಿಟ್ಟಿರುವ ಬ್ಲೂಪ್ರಿಂಟು. ಇದೇ ಪ್ರಕಾರ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಅಥವಾ ಅನ್ವಲ್ ಎಕ್ಸಾಮು ಎರಡು ಕ್ವಶನ್ ಪೇಪರು ಇದೇ ರೀತಿ ಬರ್ತದೆ. ಫಾರ್ ನೋಡಿ, ಒಂದು ನಿಮಿಷ ನೋಡಿ. ಇಲ್ಲಿ SL ನಂಬರು ಅಂದರೆ ಸೀರಿಯಲ್ ನಂಬರು, ಚಾಪ್ಟರ್ ನೇಮು, 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು, ಟೋಟಲ್ ನಂಬರ್ ಆಫ್ ಕ್ವಶನ್ಸು ಮತ್ತು ಟೋಟಲ್ ಮಾರ್ಕ್ಸು. ಟೋಟಲಾಗಿ 80 ಮಾರ್ಕ್ಸ್ ಇದೆ ಬರ್ತದೆ. ಇಲ್ಲಿ ಚಾಪ್ಟರ್ ವೈಸ್ ನೋಡ್ಕೊಳ್ಳಿ. ಕಾಶ್ಮೀರಿ ಸೇವೆ ನಮಗೆ 1 ಮಾರ್ಕ್ಸ್ ಬರ್ತದೆ, 1 ಮಾರ್ಕ್ ಕ್ವಶನ್ ಬರ್ತದೆ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಯಾವುದೇ 3 ಮಾರ್ಕ್ಸ್ ಬರೋದಿಲ್ಲ, ಯಾವುದೇ ರೀತಿ 4 ಮಾರ್ಕ್ಸ್ ಬರೋದಿಲ್ಲ, ಯಾವುದೇ 5 ಮಾರ್ಕ್ಸ್ ಬರೋದಿಲ್ಲ. ಈ ರೀತಿ ಓದ್ಕೋಬೇಕು ನೀವು. ಕಾಶ್ಮೀರಿ ಸೇವೆ ಏನು ಓದ್ಕೋಬೇಕು? ಬರೀ 1 ಮಾರ್ಕ್ಸು 2 ಮಾರ್ಕ್ಸ್ ಮಾತ್ರ ಓದ್ಕೋಬೇಕು. ಇನ್ನಿರೋ ಕ್ವಶನ್ ಯಾವುದು ಓದೋಕೋಬೇಡಿ, ಯಾವ ಕ್ವಶನ್ ಬರೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಯಾವ ಕೊಟ್ಟಿದ್ದಾರೆ, ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ, ಅಷ್ಟು ಮಾರ್ಕ್ಸ್ ಮಾತ್ರ ಬರ್ತವೆ. ಏನು ಚೇಂಜ್ ಆಗೋದಿಲ್ಲ. ತಪ್ಪದೆ ನೋಡ್ಕೊಳ್ಳಿ ಇದನ್ನ. ಸೊ ಎಲ್ಲ ಅಧ್ಯಾಯವೇ, ಎಲ್ಲ ಚಾಪ್ಟರ್ ಇವೆ, ನೋಡ್ಕೊಳ್ಳಿ. ಸೊ ಎಲ್ಲ ಕೂಡ ಇವೆ. ಪ್ರತಿಯೊಂದು ಈ ರೀತಿ ಓದ್ಕೊಳ್ಳಿ. ಈ ರೀತಿ ಓದ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಕ್ವಶನ್ ಪೇಪರ್ ಬರೋದಿಲ್ಲ. ಫಿಕ್ಸ್ ಇದೇ ಪ್ಯಾಟರ್ನಲ್ಲಿ ಬರ್ತದೆ, ನೋಡ್ಕೊಳ್ಳಿ. ಸೊ ಇದನ್ನು ಬಿಟ್ಟು ಅವ್ರು ಬೇರೆ ರೀತಿ ಯಾವುದೇ ಕ್ವಶನ್ ಪೇಪರ್ ತೆಗೆದಿಲ್ಲ. ಇಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಷ್ಟು ಮಾರ್ಕ್ಸ್ಗೆ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಮತ್ತು ಅನ್ವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತದೆ. ಎರಡು ಕೂಡ ಸೇಮು, ತುಂಬ ವ್ಯತ್ಯಾಸ ಇರೋದಿಲ್ಲ. ನಿಮ್ಮೊಂದು ಪೂರೈಸಿದ ಮತ್ತು ಅನ್ವಲ್ ಎಕ್ಸಾಮು ಎರಡು ಕೂಡ ಸೇಮ್ ಇದ್ದಂಗೆ ಅದು. ಅರ್ಥ ಆಯ್ತಾ? ನೋಡಿ, ಟೋಟಲಾಗಿ 80 ಅಂಕಗಳ ಎಕ್ಸಾಮ್ ಇರ್ತದೆ, 38 ಕ್ವಶನ್ ಇರ್ತವೆ. ನೆಕ್ಸ್ಟು ವಿಷಯ ವಸ್ತು ಅವರ ಅಂಕ ಬಾರ. ವಿಷಯ ವಸ್ತು ಇದು. ವಿಷಯ ವಸ್ತು ಮತ್ತು ಬೋರ್ಡ್ ಪ್ರಶ್ನೆ ಪತ್ರ का अंक बारो, फोकस 40+ का अंक बारो. ಟೋಟಲ್ ನಿಮಗೆ ಗದ್ಯ ಭಾಗದಿಂದ 32 ಕೇಳ್ತಾರೆ. ಅದರಲ್ಲಿ ಈ ಒಂದು 40+ಅಲ್ಲಿ 12 ಮಾರ್ಕ್ಸ್ ಬರ್ತವೆ. ಈ ರೀತಿ ಪದ್ಯ ಭಾಗ 20, 16. ಪೂರಕ ಪಾಠದಿಂದ 4, ಇಲ್ಲಿ 2 ಬರ್ತವೆ. ರಚನಾ ವಿಭಾಗದಿಂದ 16 ಕೇಳ್ತಾರೆ, ಇಲ್ಲಿ 12 ಬರ್ತವೆ. ವ್ಯಾಕರಣ ವಿಭಾಗದಿಂದ 8 ಕೇಳ್ತಾರೆ, ಇಲ್ಲಿ 4 ಬರ್ತವೆ. ಈ ರೀತಿ ಟೋಟಲಾಗಿ 80 ಅಂಕಗಳಿಗೆ 40+ ಆರಾಮಾಗಿನೂ ಪಡ್ಕೋಬೋದು ಇದನ್ನ ಓದ್ಕೊಂಡ್ರೆ. ಇದು ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅನ್ವಲ್ ಎಕ್ಸಾಮ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಬರೀ ಪೂರೈಸಿದ ಮಾತ್ರ ಅಲ್ಲ, ಪೂರೈಸಿದಕ್ಕೂ ಇಂಪಾರ್ಟೆಂಟು, ಅನ್ವಲ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟು. ಸೊ ಒಂದು ಓದ್ಕೊಂಡ್ರೆ ಆರಾಮಾಗಿ 2 ಎಕ್ಸಾಮ್ನ ಆರಾಮಾಗಿ ಫೇಸ್ ಮಾಡ್ಬೋದು. SLC ಹಿಂದಿ ಮಿಷನ್ 40+ ಆ್ಯಕ್ಷನ್ ಪ್ಲ್ಯಾನು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ವಿಷಯ ವಸ್ತು ಅಂಕ ಬೋರ್ಡ್ ಮುಖ್ಯ, ಇದು ಕೂಡ ಅದೇ ರೀತಿ ಪ್ಯಾಟರ್ನು ನೋಡ್ಕೊಳ್ಳಿ. ಸೊ ಎಲ್ಲ ಓದ್ಕೋಬೇಕು. ಕೀ ಪಾಯಿಂಟ್ಸ್ ಇವೆವು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಟಾಪಿಕ್ ಕಡೆ ಬರ್ತೀನಿ. ಅರ್ಥ ಆಯ್ತಾ? ಸೊ ಎಲ್ಲ ಮೇನ್ ಕ್ವಶನ್ಗಳು ಏನು ಓದ್ಕೋಬೇಕಂತ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ಎಲ್ಲ ಇದೇ ಪೇಜಲ್ಲಿ ಇವೆ. ಅರ್ಥ ಆಯ್ತಾ? ಎಲ್ಲ ಪಾಯಿಂಟ್ಸು ಇದೇ ಪೇಜಲ್ಲಿ. ಇಂಟರ್ನೆಟ್ ಕ್ರಾಂತಿ, ಸೊ ಇಂಟರ್ನೆಟ್ ಸೇ ಲಾಭ, ಇವನ್ನೆಲ್ಲ ನಿಮಗೆ ಪ್ರಬಂಧಗಳಲ್ಲೂ ಕೇಳ್ತಾರೆ. ಇಂಟರ್ನೆಟ್ ಮೇಲೆ ಪ್ರಬಂಧದಲ್ಲಿ ಕೇಳ್ತಾರೆ, ನಿಬಂಧದಲ್ಲಿ ಕೇಳ್ತಾರೆ. ಸೊ ಡೈರೆಕ್ಟ್ ನಾನು ಒಂದು ಹೇಳಿ ಬರ್ತೀನಿ. 4 ಅಂಕ ಬರ್ತದೆ ನಿಮಗೆ. ಯಾವುದು? ಅಸಫಲತಾ. ಈ ಒಂದು ಪದ್ಯ ಭಾಗ 4 ಮಾರ್ಕ್ಸ್ಗೆ ಫಿಕ್ಸ್ ಒಂದೇ ಬರ್ತದೆ. ಇದನ್ನು ಬಿಟ್ಟು ಬೇರೆ ಯಾವ ಕ್ವಶನ್ ಬರೋದಿಲ್ಲ. ಅರ್ಥ ಆಯ್ತಾ? ನಿಮ್ಮೊಂದು ಪದ್ಯ ಭಾಗ ಬಿಟ್ಟು ಕೇಳ್ತಾರಲ್ವ ಪದ್ಯ ಭಾಗದಲ್ಲಿ. ಸೊ ಯಾವ ರೀತಿ ಕನ್ನಡದಲ್ಲಿತ್ತು, ಇಂಗ್ಲೀಷ್ನಲ್ಲಿತ್ತು, ಅದೇ ರೀತಿ ಹಿಂದಿಯಲ್ಲಿ ಕೂಡ ನಿಮಗೆ ಒಂದು ಪದ್ಯ ಭಾಗ ಕವಿತಾಂಶವನ್ನು ಪೂರ್ಣ ಮಾಡೋದಿರ್ತದೆ.
ಇದು ಫಿಕ್ಸ್, ಬೇರೆ ಯಾವುದಕ್ಕೆ ಕೇಳಿಲ್ಲ. ಅಸಫಲತನಿಗೆ ಕೇಳ್ತಾರೆ. ಇದು 4 ಸಾಲ ಓದ್ಕೊಂಡ್ಬಿಡ್ರಿ. ಈ 4 ಸಾಲ ಓದ್ಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಫಿಕ್ಸ್ ಬರ್ತವೆ. असफलता एक चुनौती है, इसे स्वीकार करो. क्या कभी रह गई, देखो और सुधार करो. जब तक न सफल हो, नींद चैन को त्यागो तुम. ಸಂಘರ್ಷ ಕಾ ಮೈದಾನ ಚೋಡ್ಕರ್ ಮತ್ ಭಾಗೋ ತುಮ್. ಇಷ್ಟು ಓದ್ಕೊಂಡ್ರೂ ಆರಾಮಾಗಿ ಅಂಕಗಳನ್ನ ಗಳಿಸ್ಬೋದು. 4 ಮಾರ್ಕ್ಸು ಬಂದೇ ಬರ್ತವೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಚುಟ್ಟಿ ಪತ್ರ ಓದ್ಕೋಬೇಕು. ಚುಟ್ಟಿ ಪತ್ರ ನಿಮಗೆ 5 ಮಾರ್ಕ್ಸ್ ಬಂದೇ ಬರ್ತದೆ. ಕೇಳ್ತಾರೆ, ತುಂಬಾ ಈಸಿ ಕೊಡ್ತಾರೆ. ಕ್ವಶನ್ 38 ಕ್ವಶನ್ ಇರ್ತದೆ. कोई सहकार देते हुए अपने प्रधान अध्यापक के नाम एक ಚುಟ್ಟಿ ಪತ್ರ ಲಿಖಿ ಅಂತ ಕ್ವಶನ್ ಕೊಡ್ತಾರೆ. ಪ್ರೇಷಕ್ ಅಂತ ಹಾಕಬೇಕು. ಪ್ರೇಷಕಲ್ಲಿ ಅಬಕ್ ಅಂತ ಹಾಕಿ 10वीं ಕಕ್ಷಾ ಹಾಕಿ, ಸಹ ನಿಮ್ಮ ಸ್ಕೂಲ್ ಹೆಸರನ್ನ ಹಾಕಿ. ಅರ್ಥ ಆಯ್ತಾ? ನಿಮಗೆ ಏನು ಬರ್ತದೆ ಅಂತ ಹಾಕಿ. ಅಥವಾ ಅವ್ರ ಹೆಸರು ಕೊಟ್ಟಿರ್ತಾರೆ, ಕೆಲವೊಂದ್ಸಲ ಹೆಸರು ಕೊಟ್ಟಿದ್ದಾರೆ, ಅವ್ರಿಗೆ ಹೆಸರು ಕೊಟ್ಟಿದ್ದಾರೆ, ಅಲ್ಲಿ ಪ್ರೇಷಕಲ್ಲಿ ಆ ಹೆಸರನ್ನ ಹಾಕಿ. ನಂತರ ಸೇವಾಮಿ ಹಾಕಬೇಕು. ಪ್ರಧಾನ ಅಧ್ಯಾಪಕ ಸಹ ಗದಗ ಅಂದರೆ ನಿಮ್ಮ ಒಂದು ಸ್ಕೂಲ್ನ ಹೆಸರು ಹಾಕಬೇಕು. ಸಹ ಗದಗ ಈ ರೀತಿ ಒಂದು ಯಾವುದೋ ಒಂದು ಹಾಕಿ. ಏನು ಮಾನ್ಯವರ ಅಂತ ಬರೀಬೇಕು. ಆಮೇಲೆ ವಿಷಯ ಹಾಕಬೇಕು. ಚುಟ್ಟಿ ಮಾಂಗ್ತೆ ಹುಯಿ ಅಂತ. ಆಮೇಲೆ ವಿಷಯವನ್ನು ಬರೀಬೇಕು. ಆಮೇಲೆ ಧನ್ಯವಾದ ಹಾಕಬೇಕು. ಆಮೇಲೆ ಆಪ್ಕಾ ಛಾತ್ರ ಅಥವಾ ಆಪ್ಕಾ ಆಜ್ಞಾಕಾರಿ ಛಾತ್ರ ಬರೀಬೇಕು. ಮತ್ತು ದಿನಾಂಕ ಹಾಕಬೇಕು. ಸೊ ಎಷ್ಟು ಬರ್ತದೆ ನಮಗೆ 4 ಅಂಕ ಇರ್ತದೆ. ಎಷ್ಟು ಮಾರ್ಕ್ಸು? ಟೋಟಲಾಗಿ 5 ಅಂಕ. 4 ಅಂಕ ಅಲ್ಲ, 5 ಅಂಕ ಕೇಳ್ತಾರೆ. 5 ಅಂಕಕ್ಕೆ ನಿಮಗೆ ಚುಟ್ಟಿ ಪತ್ರ ಬರ್ತದೆ. ನೋಡ್ಕೊಳ್ಳಿ. ಈಗಾಗಲೇ ನೀವು SA1 ಅಲ್ಲಿ, FA ಅಲ್ಲಿ, LB ಅಲ್ಲಿ ಕಲ್ತಿರ್ತೀರ. ಯಾವ ರೀತಿ ಕಲ್ತಿದ್ದೀರ ಆ ರೀತಿ ಬರೀರಿ. ನಾನು ಹೇಳಿದಂಥ ಬೇರೆ ರೀತಿ ಕಲಿಕೆ ಹೋಗಬೇಡಿ. ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ನಿಮಗೆ ಈಸಿಯಾಗಿ ಅದೇ ಏನು ನೆನ್ಪಿಟ್ಕೊಳ್ಳಿ. ಅದು ತುಂಬಾ ಈಸಿ ಆಗ್ತದೆ ನಿಮಗೆ. ಅರ್ಥ ಆಯ್ತಾ? ಸೊ ನಿಮಗೆ ಎಷ್ಟು ಬರ್ತದೆ? 5 ಮಾರ್ಕ್ಸ್ ಫಿಕ್ಸ್ ಬಂದೇ ಬರ್ತದೆ ನೋಡಿ. ಇನ್ನು ಅಪಠಿತ ಗದ್ಯಾಂಶ ಕೊಟ್ಟಿರ್ತಾರೆ. ನಿಮ್ಮೊಂದು ಕ್ವಶನ್ ಪೇಪರಲ್ಲಿ ಅಪಠಿತ ಗದ್ಯಾಂಶ ಕೊಟ್ಟಿರ್ತಾರೆ. ಏನಿಲ್ಲ, ಪ್ಯಾಸೇಜ್ ಕೊಟ್ಟಿರ್ತಾರೆ. ಯಾವ ರೀತಿ ಇಂಗ್ಲೀಷ್ನಲ್ಲಿತ್ತು, ಯಾವ ರೀತಿ ಕನ್ನಡದಲ್ಲಿತ್ತು, ಅದೇ ರೀತಿ ಹಿಂದಿಯಲ್ಲಿ ಕೂಡ ನಿಮಗೆ ಒಂದು ಪ್ಯಾಸೇಜ್ ಕೊಡ್ತಾರೆ. ಕೆಳಗಡೆ 4 ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಮೇಲೇನು ಆನ್ಸರ್ ಇರ್ತದೆ, ನೀವು ಓದ್ಬಿಟ್ಟು ಬರೆಯೋದಷ್ಟೇ. ಮೇಲೇನೆ ಅಲ್ಲಿ ಪ್ಯಾಸೇಜ್ ಆನ್ಸರ್ ಇರ್ತದೆ, ಅಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ಓದ್ಬಿಟ್ಟು ಬರೆಯೋದಷ್ಟೇ. ತುಂಬಾ ಈಸಿ. ಸೊ 4 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಅದೇ ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಹಿಂಟ್ ಕೊಟ್ಟಿದ್ದಾರೆ. ಏನು ಹಿಂಟು? ಕೀವರ್ಡ್ಸ್ ಕೊಟ್ಟಿದ್ದಾರೆ. ಕೀವರ್ಡ್ಸ್ ನೋಡ್ಕೊಳ್ಳಿ. ಈ ರೀತಿ ನೀವು ಗ್ಯಾಸ್ ಮಾಡಿಬಿಟ್ಟು ಬರೀಬೇಕು. ಅರ್ಥ ಆಯ್ತಾ? ಕೀವರ್ಡ್ಸ್ನ ಈ ರೀತಿ ಕೊಟ್ಟಿರ್ತಾರೆ ಅವರು. ನೀವು ಐಡೆಂಟಿಫೈ ಮಾಡಿಬಿಟ್ಟು ಬರೀಬೇಕು. ಇಲ್ಲಿ 4 ಕ್ವಶನ್ ಇರ್ತವೆ. ಈ 4 ಕ್ವಶನ್ಗೆ ಆನ್ಸರ್ನ ಬರೀಬೇಕು. ಎಲ್ಲ ಕೂಡ ಅಲ್ಲೇ ಇರ್ತವೆ ಕ್ವಶನ್ ಪೇಪರಲ್ಲಿ. ಟ್ರೈ ಮಾಡಿ ಬರೀರಿ. ತುಂಬಾ ಈಸಿ. ನಂತರ ಹೆಚ್ಚಿನ ಅಭ್ಯಾಸಕ್ಕಾಗಿ ನಿಮಗೆ LB ಅಲ್ಲಿ ಇದ್ದೀವಿ. ಅರ್ಥಾತ್ ಹೆಚ್ಚಿನ ಅಭ್ಯಾಸಕ್ಕೆ ನೀವು ಬೇಕಂದ್ರೆ ನೀವು LB ಪುಸ್ತಕದಲ್ಲಿ ಮಾದರಿಗಳನ್ನು ನೋಡಿರಿ. LB ಕ್ವಶನ್ಸ್ ತುಂಬ ರಿಪೀಟ್ ಆಗ್ತವೆ ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ ಮತ್ತು ಪೂರಕ ಪರೀಕ್ಷೆಗೆ. ತಪ್ಪದೆ LB ಕ್ವಶನ್ಸ್ ನೋಡ್ಕೊಳ್ಳಿ. ತುಂಬ ಕ್ವಶನ್ಸು ಅಲ್ಲಿಂದ ಬರ್ತವೆ. ಅರ್ಥ ಆಯ್ತಾ? ಎಷ್ಟಾಯ್ತು? ಇದು 4 ಮಾರ್ಕ್ಸ್ಗೆ ಫಿಕ್ಸು ಪ್ಯಾಸೇಜ್ ಆಯಿತು. ನಂತರ ಹೋಗೋಣ ಅನುವಾದ. 3 ಮಾರ್ಕ್ಸ್ಗೆ ಅನುವಾದ ಬಂದೇ ಬರ್ತದೆ. ತುಂಬಾ ಈಸಿ ಇರ್ತದೆ. ಒಂದ್ಸಲ ಓದ್ಕೊಂಡು ಅರ್ಥ ಆಗ್ತದೆ ನಿಮಗೆ. ಯಾವುದು? ಹಿಂದಿಯಲ್ಲಿ ಕೊಟ್ಟಿರ್ತಾರೆ ಆ ಒಂದು ಗದ್ಯಾಂಶವನ್ನು ಕನ್ನಡದ ಇಂಗ್ಲೀಷ್ನಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಬೇಕು, ಬದಲಾವಣೆ ಮಾಡಬೇಕು. ಅರ್ಥ ಆಯ್ತಾ? ಭಾಷಾಂತರ ಮಾಡಬೇಕಂತ ಅರ್ಥ. ನೋಡಿ, ಇಲ್ಲಿ ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಇನ್ನು ಕನ್ನಡದಲ್ಲಿ ಬರೀಬೇಕು. ಅಥವಾ ನಿಮಗೆ ಇಂಗ್ಲೀಷ್ ಬರಲಿ ಬರ್ತಿದ್ರೆ ಇಂಗ್ಲೀಷ್ನಲ್ಲಿ ಬರೀಬೇಕು. ಯಾವುದಾದ್ರು ಒಂದನ್ನು ಬರೀಬೇಕು, ಇಂಗ್ಲೀಷ್ ಅಥವಾ ಕನ್ನಡ. ನೋಡಿ, सत्य की महिमा अपार है, सत्य अत्यंत शक्तिशाली है, हमें सत्य बोलने का अभ्यास करना चाहिए. ಕನ್ನಡದಲ್ಲಿ ಏನು ಆಗ್ತದೆ? ಇದು ಸತ್ಯದ ಮಹಿಮೆ ಅಪಾರವಾಗಿದೆ, ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ, ಆದ್ದರಿಂದ ನಾವು ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಬೇಕು. ಇಂಗ್ಲೀಷ್ನಲ್ಲಿ ಕೂಡ ಇದೆ, ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನೀವು ಕನ್ನಡದಲ್ಲಿ ಬರೀರಿ. ಕನ್ನಡದಲ್ಲಿ ಬರ್ತಿದೆ, ಕನ್ನಡದಲ್ಲಿ ಬರೀರಿ. ಇಂಗ್ಲೀಷಲ್ಲಿ ಗೊತ್ತಾಗ್ತಾರೆ, ಇಂಗ್ಲೀಷ್ನಲ್ಲಿ ಬರಿಬೋದು, ಅಭ್ಯಂತರ ಇಲ್ಲ. ಆಲ್ಮೋಸ್ಟ್ ನೀವು ಕನ್ನಡದಲ್ಲಿ ಬರ್ತಾ ಇದ್ದಾರೆ, ಕನ್ನಡದಲ್ಲಿ ಬರೀರಿ. ಕನ್ನಡದಲ್ಲಿ ಬರೀಬೇಕು. ಆ್ಯಕ್ಚುಲಿ ಅದು ತುಂಬ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಬರೀತಾರೆ. ನೀವು ಕನ್ನಡದಲ್ಲಿ ಬರೀರಿ. ಬರ್ತಿದ್ರೆ ಕನ್ನಡದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ಬರೀಬೋದು. ನಂತರ ಹಿಂಟ್ಸ್ ನೋಡಿ. ತತ್ಸಮ ತದ್ ಶಬ್ದಗಳು ಸಾಮಾನ್ಯವಾಗಿ ಕನ್ನಡ ಮತ್ತು ಹಿಂದಿಯಲ್ಲಿ ಒಂದೇ ಥರನಾಗಿ ಇರುವ ತತ್ಸಮ ಶಬ್ದಗಳು ಇರ್ತಾವೆ. ಅವು ಸಾಮಾನ್ಯವಾಗಿ ಕನ್ನಡ ಮತ್ತು ಹಿಂದಿಯಲ್ಲಿ ಒಂದೇ ಥರ ಇರ್ತವೆ. ಅರ್ಥ ಆಯ್ತಾ? ನಂತರ ಹೆಚ್ಚಿನ ಅಭ್ಯಾಸಕ್ಕಾಗಿ LBA ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ನೀವು LBA ಪುಸ್ತಕದಲ್ಲಿ ಇದಾವೆ ಕ್ವಶನ್ಗಳು, ಅವು ನೋಡ್ಕೊಳ್ಳಿ. ಈಗ ನಿಮ್ಮ ಶಾಲೆಯಲ್ಲಿ LBA ಕ್ವಶನ್ ಪೇಪರ್ ನಡೆಸಿದ್ದಾರೆ, ಎಕ್ಸಾಮ್ ನಡೆಸಿದ್ದಾರೆ. ಅಲ್ಲಿರೋ ಕ್ವಶನ್ ನೋಡ್ಕೊಳ್ಳಿ. ಅವು ರಿಪೀಟ್ ಆಗ್ತವೆ ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಮತ್ತು ಆನ್ಯುವಲ್ ಎಕ್ಸಾಮ್ಗೆ, ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ಗೆ, ಆನ್ಯುವಲ್ ಎಕ್ಸಾಮ್ ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ. ನಂತರ ಬರುವಂಥದ್ದು ಮಾತೃಭೂಮಿ ಕವಿತಾ. 3 ಮಾರ್ಕ್ಸ್ ಕೇಳ್ತಾರೆ. ಮಾತೃಭೂಮಿ ಕವಿತಾ ಮೇಲೆ 3 ಮಾರ್ಕ್ಸ್ ಬರ್ತದೆ. ಏನು ಕೇಳ್ತಾರೆ ಕ್ವಶನು? 30 ಕ್ವಶನು. ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ವರ್ಣನೆ ಕೇಳಿದೆ, ಫಿಕ್ಸ್ ಕೇಳ್ತಾರೆ. ಇದಕ್ಕೆ ಅಥವಾ ಕ್ವಶನ್ ಕೇಳ್ಬೋದು, ಇದನ್ನು ಕೇಳ್ಬೋದು ಅಥವಾ ಇದನ್ನು ಕೇಳ್ಬೋದು. ಮಾತೃಭೂಮಿಕ ಸ್ವರೂಪ್ ಕೈಸೆ ವರ್ಣಿತ. ಸೊ ಈ 2 ಒಂದು ಕ್ವಶನ್ ಬಂದು ಬರ್ತವೆ. ಕೇವಲ ನಾನು ಪ್ರಿಪರೇಟರಿ ಹೇಳ್ತಾ ಇಲ್ಲ, ಆನ್ಯುವಲ್ ಎಕ್ಸಾಮ್ ಕೂಡ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಏನಿಲ್ಲ, ತುಂಬ ಈಸಿನೇ ಪಾಯಿಂಟ್ ಇರ್ತವೆ. ಭಾರತಕ್ಕೆ ಕೇತ್ ಹರೆ ಬರಹೆ, वन में फल फूल है, ಭೂಮಿ ಮೇ ಖನಿಜ. ಇದು ನಾನು 3 ಪಾಯಿಂಟ್ ಕೊಟ್ಟಿದ್ದೀನಿ. ಜಾಸ್ತಿ ನೋಡ್ಕೊಳ್ಳಿ, ಇನ್ನೂ ಕೂಡ ಜಾಸ್ತಿ ಬರೀರಿ. ಸೊ ಜಸ್ಟ್ ನಾನು ಎಕ್ಸಾಂಪಲ್ 3 ಕೊಟ್ಟಿದ್ದೀನಿ. ಇದ್ರ ತಿರೋ ಕ್ವಶನ್ ನೋಡ್ಕೊಳ್ಳಿ. ಇವತ್ತು ಕ್ವಶನು मातृभूमि का स्वरूप कैसे वर्णित है, भारत माँ का रूप सुंदर है, एक हाथ में न्याय पताका है, दूसरे हाथ में ज्ञानदीप है, ಊರ್ ಮೇ ಗಾಂಧಿ ಬುದ್ಧ ರಾಮಯ್ಯ. ಸೊ 4 ಪಾಯಿಂಟು ಇರಬೇಕು. ನೆಕ್ಸ್ಟ್ ಇನ್ಯಾವ ಪಾಯಿಂಟ್ ಇವೆ ಅವ್ನು ಬರೀರಿ. ಅರ್ಥಿತೇನು? ಕ್ವಶನ್ ನಂಬರ್ 6. ಅಂದರೆ 6ನೇ ಏನಿದು? ಸಮಯ ಕಾ ಮಹತ್ವ. ಸಮಯ ಕಾ ಮಹತ್ವ ಕವಿತಾ ಇದು. ಈ ಕವಿತಾ ಮೇಲೆ 3 ಅಂಕ ಕೇಳ್ತಾರೆ. 3 ಅಂಕದ ಪ್ರಶ್ನೆ ಬಂದು ಬರ್ತದೆ. ಏನು ಕೇಳ್ತಾರೆ ಕ್ವಶನು? ಸಮಯ ಅತ್ಯಂತ ಅನ್ಮೋಲ್ ಹೈ,
कविता के आधार पर स्पष्ट कीजिए, समय का महत्व बताइए, ಸಮಯದ ಮಹತ್ವವನ್ನು ಕೇಳ್ತಾರೆ. ಆ ಕ್ವಶನ್ ಕೇಳಿದಾಗ ಈ ಪಾಯಿಂಟ್ಸ್ ಇರಬೇಕು. सब समय सुसमय है, बीता समय वापस नहीं आता, समय पर काम करना चाहिए, धन समय की समानता नहीं कर सकता, समानता नहीं करता, धन समय की समानता नहीं कर सकता, फल फल से हमारा जीवन बना है. ಇಷ್ಟು ಬರಿಬೇಕು ಪಾಯಿಂಟ್ಗಳನ್ನ, ಇವು ಇರಬೇಕು ಪಾಯಿಂಟು. ನೆಕ್ಸ್ಟ್ ನೀವು ಯಾವ ಬರ್ತವೆ ಅವ್ನು ಬರೀವಿರಿ, ಅರ್ಥ ಆಯ್ತಾ. ನಂತರ ಬಸಂತಿ ಸಚ್ಚಾಯಿ ಮೇಲೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಫಿಕ್ಸ್ ಕ್ವಶನ್ ಬಂದಿರ್ತದೆ. ಇಮಾನ್ದಾರ್ ಅಂತ ಬಂದರೆ ಅದು ಬಸಂತ್ ಮೇಲೆ ಬಂದಿ ಅಂತ ಅರ್ಥ ಆಯ್ತಾ. ಬಸಂತ್ ಕಿ ಇಮಾನ್ದಾರಿ ಕೇಳ್ತಾರೆ, ಅದೇ ಕ್ವಶನ್ ನಮಗೆ ಬೇರೆ ಬೇರೆ ಕೇಳ್ತಾರೆ. ಆನ್ಸರ್ ಒಂದೇ ಆದರೆ ಕ್ವಶನ್ ಬೇರೆ ಬೇರೆ ಕೇಳ್ತಾರೆ. ನೋಡೋಣ 34. ಬಸಂತ್ ಕೆ ಸ್ವಾಭಿಮಾನ್ और ईमानदारी का परिचय दीजिए. 4 मार्क्स क्वेश्चन ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ಸೊ ಕೇಳಿದಾಗ ಏನು ಬರಬೇಕು, ಬಸಂತ್ ಗರೀಬ್ ಲಡ್ಕಾ ಹೈ, चलनी बटन दिया सिलाई बेचता था, चलनी बटन दिया सिलाई बेचता था, मेहनत से पैसे कमाना चाहता था, मेहनत से पैसे कमाना चाहता था, राजकिशोर से दया की भीख नहीं लेता, दया की भीख नहीं लेता, घायल होकर भी राजकिशोर के पैसे लौटता था. ಇದಿಷ್ಟು ಪಾಯಿಂಟ್ ಬರೀಬೇಕು. ನಂತರ 10 ಕ್ವಶನ್ ಕೇಳ್ತಾರೆ. ಇದರ ಬದಲು ಇನ್ನು ಕೇಳ್ಬೋದು, पंडित राजकिशोर के मानवीय गुण का परिचय दीजिए. अर्थ आयता. पंडित राजकिशोर मानवीय गुण बरीबेको. राजकिशोर मजदूरों के नेता थे, दया से बसंत को पैसे देने के लिए तैयार होते हैं, चलनी लेकर बसंत की सहायता करते हैं, आमेले घायल बसंत को देखने उसरे घर जाते हैं. ಇದೇ ರೀತಿ ಪಾಯಿಂಟ್ಸ್ಗಳನ್ನು ಬರೀಬೇಕು. ಟೋಟಲ್ ಎಷ್ಟು ಕೇಳ್ತಾರೆ ನಿಮಗೆ? 4 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಯಾವುದರಿಂದ? ಬಸಂತ್ ಕಿ ಸಚ್ಚಾಯಿಂದ. ಸೊ ಯಾವುದೇ ಕ್ವಶನ್ ಕೇಳಿ ಈ ಪಾಯಿಂಟ್ಸ್ನ ಬರೀರಿ, ಕರೆಕ್ಟ್ ಆಗಿರ್ತದೆ. ಅದು ರಾಜಕಿಶೋರ್ ಕೇಳ್ಬೋದು, ಬಸಂತ್ ಕೇಳ್ಬೋದು, ಎರಡಲ್ಲೊಂದು ಬರ್ತದೆ. ಪಾಯಿಂಟ್ ನೋಡ್ಕೊಳ್ಳಿ ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಮತ್ತು ಅನುಲ್ ಎಕ್ಸಾಮ್ಗೆ. ನಂತರ ಅನುರೂಪತಾ ಪ್ರಶ್ನೆಗಳು 4 ಮಾರ್ಕ್ಸ್ ಕೇಳ್ತಾರೆ ನಿಮಗೆ ಅನುರೂಪತ ಮೇಲೆ. ಇವೆಲ್ಲ ಇಂಪಾರ್ಟೆಂಟ್ ಅನುರೂಪತಗಳು ನೋಡಿ, ಅರ್ಥ ಆಯ್ತಾ. ಇಂಪಾರ್ಟೆಂಟ್ ಅನುರೂಪತ. ಸಾಧ್ಯ ಆದರೆ ಇವು ಆನ್ಸರ್ ಕೊಟ್ಟಿಲ್ಲ ಇಲ್ಲಿ, ಸಾಧ್ಯ ಇದ್ದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ. ಇನ್ನೊಂದು ಹಾಕಿದ್ದೆ ನೋಡಿ ನಿಮಗೆ, ಪಾಸಿಂಗ್ ಪೇಜ್ ಹಾಕ್ತಾ ಇದ್ದೀನಿ, ಸ್ಕೋರಿಂಗ್ ಪೇಜ್ ಹಾಕ್ತಿದ್ದೀನಿ, ಅಲ್ಲಿ ಇವೆಲ್ಲ ಆನ್ಸರ್ಗಳಿವೆ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಜಸ್ಟ್ ಕ್ವಶನ್ಸ್ ಇವೆ. ನಿಮ್ಮ ಹತ್ರ ನೋಟ್ಸ್ ಇದ್ದರೆ, ಹಿಂದಿ ನೋಟ್ಸ್ ಇದ್ದರೆ ನೋಡ್ಕೋಬೋದು, ಅಲ್ಲಿ ಕೂಡ ಇವೆಲ್ಲ ಇಂಪಾರ್ಟೆಂಟ್ ಅನುರೂಪತ. ಜಲಾಲುದ್ದೀನ್ ಅಂತರಂಗ್ ಮಿತ್ರ ಆದರೆ ಶಂಸುದ್ದೀನ್ ಏನಾಗ್ತದೆ, ಇವೆಲ್ಲ ಇಂಪಾರ್ಟೆಂಟು ಅನುರೂಪತ. ಇಲ್ಲಿ ಕ್ವಶನ್ಸ್ ಬರ್ತವೆ ನಿಮಗೆ ಅನುರೂಪದ 4 ಮಾರ್ಕ್ಸು. ಇಲ್ಲಿ ಕ್ವಶನ್ ರಿಪೀಟ್ ಆಗ್ತವೆ, ನೋಡ್ಕೊಳ್ಳಿ, ಅರ್ಥ ಆಯ್ತಾ. ರಿಪೀಟ್ ಆಗ್ತವೆ 4 ಮಾರ್ಕ್ಸ್ಗೆ ಬಂದೇ ಬರ್ತವೆ. ಇಂಪಾರ್ಟೆಂಟು ಅನುಲಿಸಮ್ ಕೂಡ ಬರ್ತವೆ, ನಿಮ್ಮೊಂದು ಪೂರೈಸಿದ ಪರೀಕ್ಷೆ ಕೂಡ ಬರ್ತವೆ. 4 ಮಾರ್ಕ್ಸ್ ಇಲ್ಲಿಂದ ಬರ್ತವೆ, ನೋಡ್ಕೊಳ್ಳಿ. ನಂತರ ಏಕವಾಕ್ಯಕ್ಕೆ ಪ್ರಶ್ನೆ, ಒಂದೊಂದು ಪ್ರಶ್ನೆಗಳು ಹಾಕಿರ್ತವೆ. ಟೋಟಲಾಗಿ 4 ಅಂಕ ನೋಡಿ, ಎಲ್ಲ ಕೂಡ ಇಂಪಾರ್ಟೆಂಟು. ಕ್ವಶನ್ ರನ್ನು ಇವಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಲೇಖಕ ಚೀಸೆ ಖರೀದನೆ ಕಹಾ ಗಯೆ थे. उत्तर ನೋಡಿ, ಲೇಖಕ ಚೀಸೆ ಖರೀದನೆ चौक में गए थे. इनको क्वेश्चन नंबर 2, लेखक को क्या नजर आया? लेखक को रंगदार गुलाबी सेब नजर आया. इनको क्वेश्चन नंबर 3, लेखक का जी को ललचा उठा. उत्तर ನೋಡಿ, क्यों ललचा उठा कहता है? उत्तर, रंगदार गुलाबी सेब देखकर लेखक जी को ललचा उठा. इवेला इंपॉर्टेंट क्वेश्चन. क्वेश्चन नंबर 4, टमाटो किसका आवश्यक अंग बन रहा है? टमाटो भोजन का आवश्यक अंग बन रहा है. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. 1 ಮಾರ್ಕ್ಸ್. ವಿಡಿಯೋನ ಪಾಸ್ ಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಸೊ ಇಲ್ಲಿಂದ ಕ್ವಶನ್ ತುಂಬಾ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ. ಸೊ ಎಷ್ಟು ಬರ್ಬೋದು? ಆಲ್ಮೋಸ್ಟ್ ಒಂದು 4 ಬರ್ತವೆ ಇಲ್ಲಿಂದ, ಅರ್ಥ ಆಯ್ತಾ. ಇಲ್ಲಿಂದ 4 ಬಂದೇ ಬರ್ತವೆ ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ. ನಿಮ್ಮ ಪೂರೈಸಿದ ಪರೀಕ್ಷೆ ಬರ್ಬೋದು, ಗ್ಯಾರಂಟಿ ಹೇಳೋಕ್ಕಾಗಲ್ಲ, ಬಟ್ ಬರ್ತವೆ. ಒಟ್ಟಿನಲ್ಲಿ ಇದು ಅನ್ಯುವಲ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟು, ನಿಮ್ಮೊಂದು ಪೂರೈಸಿದ ಕೂಡ ಇಂಪಾರ್ಟೆಂಟು. ಎರಡನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. 27, 28 ಇಷ್ಟು ನೋಡ್ಕೊಳ್ಳಿ. 4 ಮಾರ್ಕ್ಸ್ ಬರ್ಬೋದು ಇಲ್ಲಿಂದ. ಎಲ್ಲ ಕೂಡ ಮೇನ್ ಇಂಪಾರ್ಟೆಂಟು, ಪ್ರತಿ ವರ್ಷ ರಿಪೀಟ್ ಆಗ್ತಿರೋ ಕ್ವಶನ್ಗಳು, ಅರ್ಥ ಆಯ್ತಾ. ಸೊ ವಿತ್ ಆನ್ಸರ್ಸ್ ಇವೆ, ನೀವೇನು ಆನ್ಸರ್ ಹುಡುಕಂತ ಏನಿಲ್ಲ, ಎಲ್ಲ ಕೂಡ ಅವೆ. ವಿಡಿಯೋನ ಪಾಸ್ ಬಿಟ್ಟು ಇವೊಂದು ಆನ್ಸರ್ನ ನೋಡ್ಕೊಳ್ಳಿ. ನಂತರ ಬಂದದ್ದು ತುಳಸಿ ಕೆ ದೋಹೆ. ತುಳಸಿ ಕೆ ದೋಹೆ ನಿಮಗೆ ಕವಿತಾ ಇರ್ತದೆ, 3 ಮಾರ್ಕ್ಸಿಗೆ ಕೇಳ್ತಾರೆ, ಅರ್ಥ ಆಯ್ತಾ. ಸೊ ಎಲ್ಲ ದೋಹೆಗಳನ್ನ ನೋಡ್ಕೊಳ್ಳಿ, ಎಲ್ಲ ದೋಹೆ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತದೆ 3 ಮಾರ್ಕ್ಸ್ಗೆ. ಒಂದು 3 ರಿಂದ 4 ಇವೆ, ಅರ್ಥ ಆಯ್ತಾ. 4 ರಿಂದ 5 ದೋಹೆ ಇವೆ, ಅಷ್ಟು ನೋಡ್ಕೊಂಡ್ರೆ ಸಾಕು. ದೋಹೆಯ ಭಾರತ ನೋಡ್ಕೊಳ್ಳಿ, ಭಾರತ ತುಂಬ ಇಲ್ಲ, ಒಂದು 3-4 ಸಾಲಿವೆ ಅಷ್ಟೇ, ಒಂದು 3-4 ಸಾಲಿವೆ, ನೋಡ್ಕೊಳ್ಳಿ ಎಲ್ಲವನ್ನ. ಅದರಲ್ಲಿ ಒಂದು ಫಿಕ್ಸ್ ಬಂದೇ ಬರ್ತದೆ, ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಎಲ್ಲ ನೋಡ್ಕೊಳ್ಳಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಯಾವಂದರೆ, ಮುಖ್ಯ ಮುಖ ಶೌಚಾಲಯ, ಕಾನಪಾನಕೋ ಏಕ, ಪಾಲೈ ಪೋಷಕಲ್ ಅಂಗ, ತುಳಸಿ ಸಹಿತ ವಿವೇಕ್, ಇದು ಇಂಪಾರ್ಟೆಂಟು. ಆಮೇಲೆ ಎಲ್ಲ ಕೂಡ ಕೊಟ್ಟಿದ್ದಾರೆ, ಅರ್ಥ 3 ಕೊಟ್ಟಿದ್ದಾರೆ, ಮೇನ್ ಇಂಪಾರ್ಟೆಂಟ್ 3 ಕೊಟ್ಟಿದ್ದಾರೆ. ದಯಾ ಧರ್ಮ ಮೂಲ ಹೈ, ಪಾಪ ಮೂಲ ಅಭಿಮಾನ, ತುಳಸಿ ದಯಾ ನ ಚಾಡಿಯೇ ಜಬ್ ಲಗ ಗಟ್ ಮೇ ಪ್ರಾಣ. ನಂತರ ರಾಮನಾಮ, ಇದು ಕೂಡ ಇಂಪಾರ್ಟೆಂಟು. ಈ 3 ಕೂಡ ಮೇನ್ ಇಂಪಾರ್ಟೆಂಟು. ಸೊ ಇನ್ನೊಂದು 2 ಅವನು ಒಂದ್ಸಲ ಓದ್ಕೊಂಡ್ಬಿಡಿ, ಯಾವುದಕ್ಕೂ ಇರಲಿ, ಕೇಳಿಲ್ಲ ಅಂದರೂ ರಿಪೀಟ್ ಆಗ್ತವೆ, ಅರ್ಥ ಆಯ್ತಾ. ಸೊ ಬರಲಿಲ್ಲ ಅಂತ ಅದು ಬರ್ತವೆ. ಒಟ್ಟಿನಲ್ಲಿ ತುಂಬ ಏನಿಲ್ಲ, ಇನ್ನೊಂದು 2 ಅನ್ಕೋತೀನಿ ಎಕ್ಸ್ಟ್ರಾ. ಸೊ ನೋಡ್ಕೊಳ್ಳಿ. ಸೊ ನಿಮಗೆ ಅವು ಅರ್ಥ ಆಗ್ತಿಲ್ಲ, ಪಾಯಿಂಟ್ಸ್ ಸಹಿತ ಓದ್ಕೊಳ್ಳಿ, ಪಾಯಿಂಟ್ಸ್ ಸಹಿತ ಓದ್ಕೊಳ್ಳಿ, ನೆನ್ಪುಳಿತವೆ. ನಂತರ ವ್ಯಾಕರಣ ಅಂಶ ಮೇಲೆ 4 ಮಾರ್ಕ್ಸ್ ಕೇಳ್ತಾರೆ.
व्याकरण अंश इवेल इंपॉर्टेंट कोई 4 सरल अंश का चयन 4 मार्क्स ಕೇಳ್ತಾರೆ ವಿಲೋಮ ಶಬ್ದ ಕೇಳ್ತಾರೆ ದಿನ ರಾತ್ ಇಂಪಾರ್ಟೆಂಟು घटना ಬಡಾನೆ ಇಂಪಾರ್ಟೆಂಟು ಸಂಯೋಗ ಅಸಹಯೋಗ ಇಂಪಾರ್ಟೆಂಟು ಆಮೇಲೆ ವಿರಾಮ ಚಿಹ್ನೆ ಅಂತ ಬಂದಾಗ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನೆ ಚಿಹ್ನೆ ಆಮೇಲೆ ಅದು ವಿಸ್ಮಯದಿ ಬೋಧಕ ಅಥವಾ ಏನು ಕೇಳ್ತಾರೆ ಭಾವಸೂಚಕ ಕೇಳ್ತಾರೆ ವಿಸ್ಮಯದಿ ಬೋಧಕ ಅಂತ ಕೊಡ್ತಾರೆ ಇಲ್ಲ ಭಾವಸೂಚಕ ಕೊಡ್ತಾರೆ ನೋಡ್ಕೊಳ್ಳಿ ಪೂರ್ಣ ವಿರಾಮ ಈ ರೀತಿ ಇದ್ದರೆ ಪೂರ್ಣ ವಿರಾಮ ಮುಂದೆ ಇದ್ದರೆ ಗೆರೆ ಇದ್ದರೆ ಸ್ಟೇಟ್ ಗೆರೆ ಇದ್ರೆ ಅದು ಪೂರ್ಣ ವಿರಾಮ ಅಲ್ಪ ವಿರಾಮ ನೀವು ಗೊತ್ತಿದೆ ಇವೆಲ್ಲ ಗೊತ್ತಿರ್ತದೆ ಪ್ರಶ್ನೆ ಗೊತ್ತಿರ್ತಾರ ಪೂರ್ಣ ವಿರಾಮ ನೋಡ್ಕೊಳ್ಳಿ ಆಮೇಲೆ ಭಾವಸೂಚಕ ಗೊತ್ತಾಗ್ತದೆ ನಿಮಗೆ ಭಾವಸೂಚಕ ಏನೇನು ಹೇಳ್ತಾರೆ ವಿಸ್ಮಯಾದಿ ಬೋಧಕ ಕನ್ಫ್ಯೂಸ್ ಆಗ್ತಾರೆ ಎಕ್ಸಾಮ್ನಲ್ಲಿ ನೋಡಿ ಈ ರೀತಿ ಭಾವಸೂಚಕ ಬಂದರೆ ಅದು ವಿಸ್ಮಯಾದಿ ಬೋಧಕ ಅಂತ ಹಿಂದಿಯಲ್ಲಿ ಕರೀತಾರೆ ವಿಸ್ಮಯಾದಿ ಬೋಧಕ ಅಂತ ಹಿಂದಿಯಲ್ಲಿ ಕರೀತಾರೆ ಕನ್ಫ್ಯೂಸ್ ಹಾಕೋಬೇಡಿ ಭಾವಸೂಚಕ ಒಂದೇ ಮತ್ತು ಯಾವುದು ವಿಸ್ಮಯಾದಿ ಬೋಧಕೂ ಒಂದೇ ನಂತರ ಲಿಂಗ್ ಮೇಲೆ ಕೇಳ್ತಾರೆ ಮಾತಾ ಪೀತ ಆಗ್ತದೆ ಬಾಹಿ ಬಹನ್ ಆಗ್ತದೆ ಆದ್ಮಿ ಔರತ್ ಆಗ್ತದೆ ಇವೆಲ್ಲ ಮಲ್ಟಿಪಲಲ್ಲಿ ಬರ್ತವೆ ಇನ್ನು ವಚನ ಅಂತ ಬಂದಾಗ ಪೈಸಾ ಪೈಸೆ ಕಿತಾಬೆ ಪಟ್ಟಿ ಇಂಪಾರ್ಟೆಂಟು ಇನ್ನು ಕೂಡ ನಿಮಗೆ ಇನ್ನೊಂದು ಕ್ವಶನ್ ಪರ್ ಹಾಕ್ತೀನಿ ಅಲ್ಲಿ ನೀವು ಮಾಲ್ ಕ್ವಶನ್ ನೋಡ್ಕೊಳ್ಳಿ ಅಲ್ಲಿ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು ಇನ್ನು ಪ್ರೇರಣಾತ್ಮಕ ಕ್ರಿಯೆ ಕೇಳ್ತಾರೆ ಪ್ರೇರಣಾತ್ಮಕ ರೂಪ ಕೇಳ್ತಾರೆ ಪ್ರಥಮ ದ್ವಿತೀಯ ತೃತೀಯ ಕೇಳ್ಬೋದು ಅರ್ಥ ಆಯ್ತಾ ಯಾರು ಮೂರಲ್ಲಿ ಒಂದು ಕೇಳ್ತಾರೆ ಅಲ್ಲಿ ಪ್ರಥಮ ದ್ವಿತೀಯ ನೋಡಿ ಕಚಾಗಿ ಕರ್ಣ ಅನ್ನೋದು ಕರಾನ್ ಆಗ್ತದೆ ಜಗನ ಅನ್ನೋದು ಜಗಾನ್ ಆಗ್ತದೆ ದೇಖನ ಅನ್ನೋದು ದಿಕಾನ್ ಆಗ್ತದೆ ಅಂದರೆ ಕಾರಕ್ ಚಿಹ್ನೆ ಕೇಳ್ತಾರೆ ಕಾಕಿ ಕೆ ಮೇ ಪರ್ ಸೆ ಕಾರಕ್ ಚಿಹ್ನಕ್ಕೆ ಉದಾಹರಣೆ ಇಷ್ಟು ನೋಡ್ಕೊಳ್ಳಿ ಕಾ ನೋಡ್ಕೋಬೇಕು ಕೀ ನೋಡ್ಕೋಬೇಕು ಕೆ ಮೇ ಪರ್ ಸೆ ಇದರಲ್ಲಿ ಒಂದು ಬರ್ತದೆ ಅರ್ಥ ಆಯ್ತಾ ಅಂದ್ರೆ ಸಂಧಿ ಕೇಳ್ತಾರೆ ದೀರ್ಘ ಗುಣ ವೃದ್ಧಿ ಎನಸಂಧಿ ಕೆ ಉದಾಹರಣೆ ಇಷ್ಟೆಲ್ಲ ಉದಾಹರಣೆ ನೋಡ್ಕೊಳ್ಳಿ ದೀರ್ಘ ಗುಣ ವೃದ್ಧಿ ಇನ್ನು ಕೇಳ್ತಾರೆ ಒಂದು ಇನ್ನು ಸಮಾಸ ಅಂತ ಬಂದಾಗ ದ್ವಂದ್ವ ದ್ವಿಗು ಕೇಳ್ತಾರೆ ಕರ್ಮಧಾರೆ ತತ್ಪುರುಷ ಸಮಾಸ ಇವು 4 ಇಂಪಾರ್ಟೆಂಟು ಈ 4 ಉದಾಹರಣೆ ನೋಡ್ಕೋಬೇಕು ಅರ್ಥ ಆಯ್ತಾ ಸೊ 40+ ಅಂಕ ಕೈಯಲ್ಲಿಯೇ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡಿ ಇಂಟರ್ನೆಟ್ ಕ್ರಾಂತಿ ಮೇಲೆ 3 ಮಾರ್ಕ್ಸ್ ಕೇಳ್ತಾರೆ अर्थात इंटरनेट से क्या क्या लाभ है बताइए लाभ वाला कहता है बिल भर सकते हैं पैसे भेज सकते हैं बात कर सकते हैं चित्र भेज सकते हैं खरीदारी कर सकते हैं इवेला इंपॉर्टेंट आमेले सोशल नेटवर्किंग एक क्रांतिकारी खोज है कैसे दुनिया को एक जगह कड़ा रहा दिया है फेसबुक आर्कोट आदि इसके साइट्स है देश विदेश के लोगों का परिचय मिलता है ಇದು ಪಾಯಿಂಟ್ಗಳು ನೋಡ್ಕೊಳ್ಳಿ ನಂತರ ಕರ್ನಾಟಕ ಸಂಪದ ಮೇಲೆ 3 ಮಾರ್ಕ್ಸ್ ಕೇಳ್ತಾರೆ ಇವೆರಡು ಕೂಡ ಇಂಪಾರ್ಟೆಂಟು ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ का वर्णन कैसे ವೇರ್ ಇಂಪಾರ್ಟೆಂಟ್ ಕೇಳ್ತಾರೆ ಶಿಲ್ಪಕಲಾ ಅಥವಾ ಪ್ರಾಕೃತಿಕ ಸೌಂದರ್ಯ ಕೇಳ್ತಾರೆ ಕರ್ನಾಟಕ ಪ್ರಾಕೃತಿಕ सुबता नयन मनोहर है ಆಮೇಲೆ पश्चिम में अरबी समुद्र है विशाल पश्चिमी घाट है ಆಮೇಲೆ ನೀಲಗಿರಿ पर्वतमालाएं सुंदर है इवेला पाಯಿಂಟ್ಸ್ಗಳು ಆಮೇಲೆ ಕರ್ನಾಟಕಿ ಶಿಲ್ಪಕಲಾ और ವಾಸ್ತುಕಲಾ का ಪರಿಚಯ दीजिए ಇವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಎಲ್ಲಕ್ಕೂ ಆನ್ಸರ್ ವಿಡಿಯೋ ಪಾಸ್ ಆನ್ಸರ್ ನೋಡ್ಕೊಳ್ಳಿ ಆಮೇಲೆ ನಿಮಗೆ ನಿಬಂಧ ಕೇಳ್ತಾರೆ ನಿಬಂಧ 4 ಮಾರ್ಕ್ಸಿಗೆ ಕೇಳ್ತಾರೆ ಯಾವ್ದು ಕೇಳ್ಬೋದು ತುಂಬ ಜನ ಕನ್ಫ್ಯೂಸಲ್ಲಿ ಇದ್ದಾರೆ ನಿಬಂಧ ಯಾವ್ದು ಕೇಳ್ತಾರೆ ಅಂತ ಇವೆಲ್ಲ ಇಂಪಾರ್ಟೆಂಟು ಇಂಟರ್ನೆಟ್ ಕೇಳ್ಬೋದು ಇಂಟರ್ನೆಟಲ್ಲಿ ಪ್ರಸ್ತಾವನೆ ಹಾಕಬೇಕು ಲಾಭ और ಹಾನಿ ನೋಡ್ಕೊಳ್ಳಿ ಉಪಸಂಹಾರ ನೋಡ್ಕೊಳ್ಳಿ ಆಮೇಲೆ ಕರ್ನಾಟಕ ರಾಜ್ಯ ಪ್ರಸ್ತಾವನಾ ವಿಶೇಷತಾಯೇ ಉಪಸಂಹಾರ ಆಲ್ಮೋಸ್ಟ್ ಇಂಟರ್ನೆಟ್ ನಮಗೆ ಕೇಳಿ ಕೇಳ್ತಾರೆ इंटरनेट क्रांति और कर्नाटक संपदा पाठ के सरल अंशों को ही निबंध के लिए अभ्यास करवाएं ಅಂದರೆ ಏನು ಇವೆರಡು ನೋಡ್ಕೊಳ್ಳಿ ಇದರಲ್ಲಿ ಒಂದು ಬರ್ತದೆ ಅನುಲ್ ಎಕ್ಸಾಮ್ಗೆ ಮತ್ತು ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಬರ್ಬೋದು ಅನುಲ್ ಎಕ್ಸಾಮ್ ಮತ್ತು ಒಂದೇ ಬರ್ತವೆ ಎರಡರಲ್ಲೊಂದು ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಕೂಡ ಬರ್ತವೆ ನೋಡ್ಕೊಳ್ಳಿ ನಂತರ 15ನೇದು ಅಭಿನವ್ ಮನುಷ್ಯ ಕವಿತಾ ಇದು ಇಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ आधुनिक मानव की भौतिक साधना का परिचय दीजिए आकाश में यान जा रहा है नदी पर्वत सागर लांग रहा है आज्ञा पर हवा चढ़ती उतरती है इवेला पाಯಿಂಟು ಆಮೇಲೆ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है ಇವೆರಡು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಆಮೇಲೆ ಸುರೇಶ್ ಮೇಲೆ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ ಕೂಡ 2 ಮಾರ್ಕ್ಸ್ ಕೇಳ್ತಾರೆ ನೋಡ್ಕೊಳ್ಳಿ ಕೇಳ್ತಾರೆ 2 ಮಾರ್ಕ್ಸ್ ಬರ್ತದೆ ಸೊ ಇವೆರಡು ಕ್ವಶನ್ಗಳು ನೋಡ್ಕೊಳ್ಳಿ ನಂತರ ಶನಿ ಮೇಲೆ ಶನಿ सबसे सुंदर ग्रह पूरक वाचक पाठ ಇದು ಕೂಡ 4 ಮಾರ್ಕ್ಸ್ ಕೇಳ್ತಾರೆ आदता 23 क्वेश्चन इರ್ತದೆ ಇದು ಅರ್ಥ ಆಯ್ತಾ सौरमंडल में शनि ग्रह का स्थान क्या है शनि सौरमंडल का दूसरा बड़ा ग्रह है बृहस्पति के बाद शनि ग्रह की कक्षा है बृहस्पति के बाद नो शनि ग्रह का वायुमंडल किन गैसों से बना है ಯಾವ ಗ್ಯಾಸ್ಗಳಿಂದ ಶನಿ ಗ್ರಹ ಉಂಟಾಗಿದೆ ಅಂತ ಕೇಳ್ತಾರೆ ಹೈಡ್ರೋಜನ್ನು ಹೀಲಿಯಮ್ಮು ಮೀಥೇನ್ ತಥಾ ಯಮೋನಿಯಾ ಬರ್ತವೆ ಇವು 4 ನೆನಪಿಟ್ಕೊಳ್ಳಿ ಆಮೇಲೆ ಶನಿ ಏಕ ಅತ್ಯಂತ ठंडा ग्रह है क्यों शनि एक अत्यंत ठंडा ग्रह क्यों ನೋಡ್ಕೊಳ್ಳಿ ಇದು ಕೂಡ ಇಂಪಾರ್ಟೆಂಟು ಶನಿ एक सुंदर ग्रह है कैसे ಇವು 4ರಲ್ಲಿ ಒಂದು ಬಂದೇ ಬರ್ತದೆ ನಿಮ್ಮೊಂದು ಪೂರ್ವ ಪರೀಕ್ಷೆಗೆ ಅನುವಲ್ ಎಕ್ಸಾಮ್ಗೆ ಸೊ ಅಷ್ಟೇ ಅಲ್ಲ ಇನ್ನು ಕೂಡ ನೋಡಿ ಇದು ಪೂರಕ ಪಾಠನಲ್ಲಿ ಅರ್ಥ ಆಯ್ತಾ
शनि सबसे सुंदर ग्रह पूर्वक वाटा ನಂತರ ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮझा है ಇದು ಕೂಡ ಇಂಪಾರ್ಟೆಂಟ್ 24 ಆಮೇಲೆ ಮಹಾತ್ಮ ಗಾಂಧಿ ಕಾ ಸತ್ಯ की शक्ति के बारे में क्या कथन है ಆಮೇಲೆ नागरिक की कोई तीन कर्तव्य लिए लिखिए ಇನ್ನು ಮೀನಾ ಮೇಡಮ್ ನೇ अंत में बच्चों से क्या कहा ಸೊ ಇವು ಕೂಡ ಇಂಪಾರ್ಟೆಂಟು. ಸೊ ಇಷ್ಟೆಲ್ಲ ಓದ್ಕೊಳ್ಳಿ, 4 ಮಾರ್ಕ್ಸ್ ಬರ್ಬೋದು. ಆನ್ಯುವಲ್ ಎಕ್ಸಾಮ್ಗೆ ಇದು ಅರ್ಥ ಆಯ್ತಾ, ನೀವೊಂದು ಪೂರೈಸೋದಕ್ಕೆ ಕೂಡ ಬರ್ತವೆ. ಆನ್ಯುವಲ್ ಎಕ್ಸಾಮ್ ಮತ್ತು ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ಗೆ ತುಂಬ ಡಿಫ್ರೆಂಟ್ ಇರೋದಿಲ್ಲ, ಎಲ್ಲ ಪ್ಯಾಟರ್ನ್ ಸೇಮ್ ಇರ್ತದೆ. ಇದ್ರ ಜೊತೆಗೆ ನೀವೇನು ನೋಡ್ಕೋಬೇಕು, 4 ಮಾಲ್ ಕ್ವೆಶ್ಚನ್ ನೋಡ್ಕೋಬೇಕು. ಈಗಾಗಲೇ ಬೋರ್ಡರ್ ಬಿಟ್ಟಿದ್ದಾರೆ, 4 ಬಿಟ್ಟಿದ್ದಾರೆ ಮಾಲ್ ಪೇಪರು, ಅವು ಪ್ಲಸ್ ಇದು ನೋಡ್ಕೊಳ್ಳಿ, ಆರಾಮಿನೂ 40+ ಗಳಿಸ್ತೀರಾ. ಅರ್ಥ ಆಯ್ತಾ. ಸೊ ಇಷ್ಟು ಒಂದು ವಿಡಿಯೋ. ಈಗಾಗಲೇ ಚಾನಲ್ ಇನ್ನೊಂದು ಕಾರ್ಡ್ ಹಾಕಿರ್ತೀನಿ ನಿಮಗೆ, ಸ್ಕೋರಿಂಗ್ ಪ್ಯಾಕೇಜು, ಅದನ್ನು ನೋಡ್ಕೊಳ್ಳಿ. ಮಾಲ್ ಪೇಪರ್ ಹಾಕಿರ್ತೀನಿ, ಎಲ್ಲ ಹಾಕಿರ್ತೀನಿ, ಎಲ್ಲ ಮಾಲ್ ಪೇಪರ್ ಕೀ ಆನ್ಸರ್ ಹಾಕಿರ್ತೀನಿ, ಅವನಿಗೆ ನೋಡ್ಕೊಳ್ಳಿ. ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.